ದಿವಂಗತ ಜಗನ್ನಾಥ್ ಪಾಟೀಲ್ ರವರ 15ನೇ ಪುಣ್ಯತಿಥಿ ಶಾಲಾ ಮಕ್ಕಳಿಗೆ ಪೆನ್ನು, ಕಾಫಿ ವಿತರಣೆ. ಚಿಂಚೋಳಿ ಪಟ್ಟಣದ ಚಂದಾಪುರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ದಿವಂಗತ ಜಗನ್ನಾಥ್ ಪಾಟೀಲ್ ಅವರ 15ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಪೆನ್ನು ಮತ್ತು ಕಾಪೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾಪಿ ಪೆನ್ನನ್ನು ಗ್ರೇಡ್ 2 ತಹಸೀಲ್ದಾರ್ ವೆಂಕಟೇಶ್ ದುಗ್ಗನ್ ಅವರು ಮಕ್ಕಳಿಗೆ ವಿತರಣೆ ಮಾಡಿ ಮಾತನಾಡಿ, ನಾವೆಲ್ಲರೂ ತಂದೆ ತಾಯಿಗಳ ಮಾತನ್ನ ಕೇಳಿ ಒಳ್ಳೆಯದಿಂದ ನಾಗರಿಕರಾಗಬೇಕು ಮತ್ತು ತಂದೆ ತಾಯಿಗೆ ಸೇವೆ ಮಾಡಿದರೆ ನಮಗೆಲ್ಲ ಮುಂದೆ ಒಳ್ಳೆಯದಾಗುತ್ತದೆ. ಅದರಂತೆ ಇಂದು ಸಂಜೀವ್ ಕುಮಾರ್ ಪಾಟೀಲ್ ಅವರು ತಂದೆಯ ಪುಣ್ಯತಿಥಿ ಅಂಗವಾಗಿ ಮಕ್ಕಳಿಗೆ ಕಾಪಿ ಪೆನ್ ವಿತರಣೆ ಮಾಡುತ್ತಿದ್ದು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇಂದಿನ ದಿನಗಳಲ್ಲಿ ತಮ್ಮ ಮಕ್ಕಳ ಹೆಂಡತಿಯ ಬರ್ತ್ಡೇಗಳು ಮಾಡುವುದು, ಆದರೆ ಅವರ ತಂದೆ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿದ್ದು ಬಹಳ ಒಳ್ಳೆಯ ಕಾರ್ಯಕ್ರಮವಾಗಿದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿಯವರು ಮಾತನಾಡಿ, ದಿವಂಗತ ಜಗನ್ನಾಥ್ ಪಾಟೀಲ್ ರವರು ಸುಮಾರು 34 ವರ್ಷಗಳ ಹಿಂದೆ ಚಿಂಚೋಳಿ ನಗರದಲ್ಲಿ ಜ್ಯೋತಿ ಫೋಟೋ ಸ್ಟುಡಿಯೋ ಒಂದೇ ಇತ್ತು. ಅಂದಿನ ಸಂದರ್ಭದಲ್ಲಿ ಜಗನ್ನಾಥ್ ಪಾಟೀಲ್ ರವರು ಫೋಟೋಗ್ರಾಫಿಕ್ ನಲ್ಲಿ ಒಳ್ಳೆಯ ಸೇವೆಯನ್ನ ನೀಡಿದ್ದಾರೆ. ಅದೇ ರೀತಿ ಅವರ ಮಗನಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ಕೂಡ ಒಳ್ಳೆಯ ರೀತಿಯಿಂದ ಪತ್ರಕರ್ತರಾಗಿ ಮತ್ತು ಸಮಾಜ ಸೇವಕರಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಗೋಪಾಲರಾವ್ ಕಟ್ಟಿಮನಿಯವರು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ರಮೇಶ್ ಪಡೇಶೆಟ್ಟಿ, ಐನಾಪುರ್, ಪ್ರದೀಪ್ ದೇಶಮುಖ್, ವೀರೇಶ್ ದೇಸಾಯಿ, ಶಿವ ಶರಣಪ್ಪ ಡಂಗಿ, ನರಸಪ್ಪ ಉಮೇಶ್ ಪೂಜಾರಿ, ಮಲ್ಲಿನಾಥ ಮೇಲ್ಗಿರಿ, ಕೃಷ್ಣ ಕೊಳ್ಳೂರ್, ಶಾಲೆಯ ಮುಖ್ಯ ಗುರುಗಳಾದ ಗೋಪಾಲ್ ಎಂಪಳ್ಳಿ ಮತ್ತು ಅನೇಕ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹುಶಃ ಜಗನ್ನಾಥ್ ಪಾಟೀಲ್ ಅವರು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಚಿಂಚೋಳಿ ಫೋಟೋ ಸ್ಟುಡಿಯೋ ಅನ್ನೋದೇ ಇದ್ದಿಲ್ಲ. ಮೊದಲನೇದ ಆಶೀರ್ವಾದ ಮೊಬೈಲ್ಗಳು ಒಂದು ದುಕಾನ್ ಸಣ್ಣದು. ಆ ದುಕಾನ್ದಾಗ ಏನಪ್ಪಾ ಅಂದ್ರೆ ಜ್ಯೋತಿ ಫೋಟೋ ಸ್ಟುಡಿಯೋ ಅಂತಕ್ಕಂಥದ್ದು ಒಂದು ಹೆಸರಿನ ಜಗನ್ನಾಥ್ ಪಾಟೀಲ್ ಅವರು ಫೋಟೋ ತೆಗಿತಿದ್ರು. ಯಾರೇ ಏನೇ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಿಟ್ಟು ಏನು ಹೇಳಿದ್ರೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಬ್ಬರೇ ಬರ್ಬೇಕು. ಅವ್ರು ಕೈ ಕಳತಕ್ಕಂಥ ಹಲವಾರು ಸ್ವಲ್ಪ ವಿಚಾರ ಇಟ್ಕೊಂಡಿರ್ಬೋದು. ಆದ್ರೆ ಇವತ್ತು ಯಾಕೆ ಹೇಳ್ತಾ ಇದ್ವಿ ಅಂತಂದ್ರ, ಅವಾಗ ಆ ಭಾಗ ನಮ್ಮ ಸುಮಾರು 30-35 ವರ್ಷಗಳ ಹಿಂದೆ ಸದ್ಯಗಳು ಗೊತ್ತಿರ್ಲಿಕ್ಕಿಲ್ಲ. ಜಾತಿ ಅಂತಕ್ಕಂಥ ಬ್ಯಾಲೆನ್ಸ್ ಬರ್ತಾ ಇತ್ತು. ಯಾವುದೇ ಸಭೆ ಸಮಾರಂಭಗಳಲ್ಲಿ ಕೆಲವೊಂದು ಓಣಿ ದಲಿತರು ಓಣಿ ಬಂದು ಫೋಟೋ ತೆಗಿಬೇಕಂದ್ರೆ ಯಾರು ಬರ್ತಿದ್ದಿಲ್ಲ. ಅವ್ರು ಅನ್ಯತೆ ಭಾವಿಸ್ಬೇಕಾದ್ರೆ ಆ ಸಂದರ್ಭ ಹಿಂಗಿತ್ತು. ಅವಾಗ ಇನ್ನೂ ಜಾತಿಯ ಯುಗನೇ ಹೋಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಜಗನ್ನಾಥ್ ಪಾಟೀಲ್ ಅವ್ರಿಗೂ ನಾವು ಯಾರು ಪಾಟೀಲ್ ಅಂತಿದ್ದಿಲ್ಲ. ಅವ್ರಿಗೆ ಫೋಟೋ ಸ್ಟುಡಿಯೋ ಜ್ಯೋತಿಲ ಸ್ಟುಡಿಯೋ ಅಂತಾರೆ. ಜ್ಯೋತಿಲ ಸ್ಟುಡಿಯೋ ಅಂತ ಸಂದರ್ಭದಾಗ ನಮ್ಮ ಓಣಿಯಲ್ಲಿ ಏನಾದ್ರೂ ಅನಾಹುತ ಆಗ್ಲಿ ಒಳ್ಳೇದಾಗ್ಲಿ ಕಾರ್ಯಕ್ರಮ ಆದ್ರೆ ಮೊದಲು ಜಗನ್ನಾಥ್ ಪಾಟೀಲ್ ಹೇಳಕ್ ಹೇಳ್ತದೆ. ಯಾಕಂದ್ರೆ ಅವ್ರಿಗೆ ಬಿಟ್ಟು ಯಾರು ಗೊತ್ತಿಲ್ಲ. ಅಂದಿನ ದಿನದಾಗ ಅವತ್ತೇನಪ್ಪ ಅಂದ್ರೆ ಜಾತಿಯ ಮೂಲಭೂತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಗನ್ನಾಥ್ ಪಾಟೀಲ್ ಅವರ ಜಾತಿ ದುರ್ಮೂಲನಕ್ಕಾಗಿ ಹೋರಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಜಗನ್ನಾಥ್ ಪಾಟೀಲ್ ಅಂತಕ್ಕಂಥ ಅವರು ಬಹಳ ಆ ಫೋಟೋ ಸ್ಟುಡಿಯೋ ಹಿಂದೆ ಒಂದು ಸಂಘರ್ಷವನ್ನು ಪ್ರಾರಂಭ ಮಾಡಿದ್ರು. ಕೆಲವೊಂದು ಅಲ್ಲಿ ಹಳ್ಳಿದಾಗಿನಪ್ಪ ಫೋಟೋ ಸ್ಟುಡಿಯೋ ವ್ಯವಸ್ಥೆ ಇರಲಿಲ್ಲ. ಅನೇಕ ಹೆಡ್ ಕ್ವಾರ್ಟರ್ ಹುಬ್ಬಳ್ಳಿ ಮಟ್ಟದಾಗ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಫೋಟೋ ಸ್ಟುಡಿಯೋ ಇರಲಿಲ್ಲ. ಇಡೀ ತಾಲೂಕಾ ಸುತ್ತಾ ಇದ್ರು. ಯಾರಿಗೆ ಏನ್ ಬೇಕು ಫೋಟೋ ಬೇಕಂತಂದ್ರೆ ಜಗನ್ನಾಥ್ ಅವರಿಗೆ ಬಂದವ್ರಿಗೆ ಹೇಳಿದ್ರು ಮರ್ದಿನ ಹೋಗೋರು. ಸಮಯ ಸಮಾರಂಭ ಮದುವೆ ಇದ್ರೆ ವಿಶೇಷವಾಗಿ ಅವರ ಕಾಳಜಿ ಇರ್ತಿತ್ತು. ಹಾಗಾಗಿ ಅವರ ಇದು ಸತತವಾಗಿ 15ನೇ ಪುಣ್ಯ ತಿಥಿ ಅಂಗವಾಗಿ ನಾನು ಬಹುಶಃ 3ನೇ ಕಾರ್ಯಕ್ರಮ ಆಗಿತ್ತು. ನಾನೇ ಕಾರ್ಯಕ್ರಮ ಸತತವಾಗಿ ಮಕ್ಕಳು ಅದಕ್ಕೊಂದು ನಿರ್ದೇಶನ ಬೇಕು. ಅದಕ್ಕೆ ಉದಾಹರಣೆ ಸಂಜೀವ್ ಕುಮಾರ್ ಪಾಟೀಲ್ ಅಂತ ಮಕ್ಕಳಿಗೆ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಬುಕ್ ಕೊಡ್ತಕ್ಕಂಥದ್ದು, ಅವರಿಗೆ ಏನಪ್ಪ ಉಳಿದುಂಬಿಸ್ತಕ್ಕಂಥದ್ದು, ಬಹಳ ವಿದ್ಯೆಯಲ್ಲಿ ಮುಂದೋಗ್ಬೇಕು, ವಿದ್ಯೆಯಿಂದ ಎಲ್ಲರೂ ಸರ್ವಸಿದೆ ಅಂತಕ್ಕಂಥ ಮಾತನ್ನ ಪ್ರಚೋದನೆ ಮಾಡಲಿಕ್ಕೆ ಕಾರಣೀಭೂತ ಸಂಜೀವ್ ಕುಮಾರ್ ಪಾಟೀಲ್ ಅಂತಕ್ಕಂಥದ್ದು ನನ್ನ ಅನುಭವ. ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ ಸಂಜೀವ್ ಕುಮಾರ್ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಮತ್ತು ಅದರೊಂದಿಗೆ ಅವರ ತಂದೆಯವರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ನಾನು ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ಮುದ್ದು ಮಕ್ಕಳಿಗೆ ನನ್ನ ಸರ್ವ ಆಸ್ತಿಯನ್ನು ಹೇಳಿ ಮಾಹಿತಿ
ಬೇಲೂರವರೇ ಹಾಗೂ ನರಸಪ್ಪ ಕೇರವರೇ ಹಾಗೂ ಉದ್ದಪ್ಪ ಐನಾಪುರವರೇ ಹಾಗೂ ಕೃಷ್ಣ ಕೊಳ್ಳೂರವರೇ ಹಾಗೂ ಈ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಂತ ನಮ್ಮ ಜಗನ್ನಾಥ್ ಪಾಟೀಲ್ ಅವರ ಮಗನಾದ ಶ್ರೀ ಸಂಜೀವ್ ಕುಮಾರ್ ಅವರ ಒಂದು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ನನಗೂ ಕೂಡ ಇದು ಒಂದು ಎರಡನೇ ಅಂತ ಅನುಭವ. ಯಾಕಂದ್ರೆ ಹಾಸ್ಪಿಟಲ್ ಒಂದು ಕಾರ್ಯಕ್ರಮ ಭಾಗವಹಿಸಿದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಅವರ ಸ್ಮರಣೆಗಾಗಿ ಅವರು ಏನು ಕೆಲಸಗಳ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯರಾದ ಗೋಪಾಲ ಸರ್ ಅವರು ಹೇಳಿದ್ರು. ಒಂದು ಛಾಯಾಗ್ರಹಕರು ಅಂದ್ರೆ ಬಹಳ ಹೋಗ ಒಂದು ಎಲ್ಲಿ ಯಾರೋ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರು. ಈ ತಾಲೂಕಿನಲ್ಲಿ ಒಂದು ಕೆಟ್ಟ ಕಡೆಯಾದಂತ ಚಿಂಚೋಳಿ ತಾಲೂಕ ಇಲ್ಲಿ ಒಂದು 35 ವರ್ಷ ಹಿಂದೆ ಮಾಡ್ತಕ್ಕಂಥ ಒಂದು ಕೆಲಸ ಸ್ಮರಣೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತೊಂದು ನೆನಪಿಗಾಗಿ ನಮ್ಮ ತಾಲೂಕಿನಲ್ಲಿ SPC ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮುದ್ದು ಮಕ್ಕಳು ಈಗ ಮತ್ತು ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಅವ್ರ ನೆನಪಿಗಾಗಿ ಎಲ್ಲ ಮುದ್ದು ಮಕ್ಕಳೇ ಈ ಒಂದು ಪೆನ್ನು ಕಾಪಿ ಯಾಕೆ ಕೊಡ್ತಾ ಇದ್ದೀವಪ್ಪ ಅಂತಂದ್ರೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾರ್ಥಿನಿಯರಾಗಿ ಒಂದು ಒಳ್ಳೆಯ ಸ್ಥಾನ ಒಂದು ನಮ್ಮ ಗುರಿಯನ್ನ ಒಂದು ನೆನಪು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಅವರು ಒಂದು ಇಂಥ ನಮ್ಮ ಪುಣ್ಯಸ್ಮರಣೆಯಲ್ಲಿ ಒಂದು ಶಾಲೆಯಲ್ಲಿ ಒಂದು ವಿತರಣೆ ಮಾಡಲಾಗಿದೆ. ನಾವು ಕೂಡ ಒಂದು ಒಳ್ಳೆ ಶಾಲೆ ಕಲಿಬೇಕು, ಒಂದು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕಂತ ಹೇಳ್ಕೊಂಡು ತಾವೆಲ್ಲರೂ ಪ್ರಾಣ ಇದು ಕೊಡಬೇಕು. ಯಾಕಪ್ಪ ಅಂತಂದ್ರೆ ಎಲ್ಲರೂ ಈ ಬುಕ್ ವಿತರಣೆ ಮಾಡಿದ ನಂತರ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನಾಡಿ ಮಾತಾಡಕ್ಕೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ್ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.